ಇವಾಗ ರೂಮಿಂದ ಹೊರಟು 1,000 ಅಡ್ವಾನ್ಸಾ ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಅದು ಇವನಿಗೆ ಫ್ಯಾಸಿನೋ, ಎಲ್ಲ ಹತ್ರ ಫ್ಯಾಸಿನೋನೇ ಇರೋದು. ಬರೋ ಫ್ಯಾಸಿನೋ ಅವ್ರು ಪ್ರೊಡಕ್ಷನ್ ಮಾಡಿರೋದೆಲ್ಲ ಗೋವಾ ಅಲ್ಲೇ ಇದೆ. ಅದು ಎಲ್ಲೋ ಬೇಕಂತ ಹೋಗ್ತಾ ಇದ್ರು ರೆಂಟಲ್ಗೆ. ಆ ಗಾಡಿ ಇದ್ರೆ ಈಸಿ ಆಗತ್ತೆ ಓಡಾಡೋದು. ನಮ್ಮ ಗಾಡಿ ತುಂಬ ದೊಡ್ಡದಲ್ಲ, ಪಾರ್ಕಿಂಗ್ ಎಲ್ಲ ಹಾಕಿ ತೆಗ್ದು ಆಗಲ್ಲ. ನೆನ್ನೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಎಲ್ಲೆಲ್ಲೂ ಫ್ಯಾಸಿನೋಗ್ಲ ನೋಡಿ, ಎಲ್ಲಿಲ್ಲ ಒಂದು 1 ಲಕ್ಷ 2 ಲಕ್ಷ ಗಾಡಿ ಇರತ್ತೆ ಅನ್ಸುತ್ತೆ. ಮಾಡಿ ರೆಡಿ ಆಗ್ತೇನೆ ನೋಡಿ. ಗಾಡಿ ತೊಗೊಂಡ್ವಿ, 500 ರೂಪಾಯಿ ಒಂದಿನಕ್ಕೆ. ಹೊಸ ಗಾಡಿ, ಟಯರ್ಸ್ ಎಲ್ಲ ಹೊಸದು. ಬಟ್ ವೆರಿ ರೇರು ಹೊಸ ಗಾಡಿ ಸಿಗೋದು ಅಲ್ಲ ಮಾಡಿ. ಸೊ ಹೊಸ ಗಾಡಿ ನಮ್ಮ ಲಕ್ಕಿಗೆ ಟಯರ್ಸ್ ನೋಡಿ, ಟಯರ್ಸ್ ಏರ್ಸ್ ಕೂಡ ಹೋಗಿಲ್ಲ. ಹೊಸ ಗಾಡಿ ತೊಗೊಂಡಿದ್ದೀವಿ. ಇವಾಗ ಸುತ್ತಾಡೋಣ ಬನ್ನಿ ಗೋವಾ. ನಮ್ಮ ಟೈರ್ ಇದು, ಕ್ಯಾಪ್ ಬೇಕೇ ಬೇಕು ಬಿಸಿಲಿಗೆ, ಶೇಡ್ಸು. ಮ್ಯಾಡಿಗೆ ಗಾಡಿ ಓಡಿಸೋ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ. ಅವ್ನಿಗೊಂದು ಹೆಲ್ಮೆಟ್ ಅಂತ. ಇಲ್ಲಿ ಗಾಡಿ ಓಡಿಸೋರು ಮಾತ್ರ ಹೆಲ್ಮೆಟ್ ಹಾಕೋಬೇಕು ರೂಲು. ಇಲ್ಲೇನ್ಗೆ ಆ ಥರ ಏನು ರೂಲ್ಸ್ ಏನಿಲ್ಲ ಗೋವಾ ಅಲ್ಲೇ. ಸೊ ಸಿಗೋಣ ನೆಕ್ಸ್ಟು. ಇವಾಗ ಫಸ್ಟು ಫ್ಯೂಲ್ ಹಾಕ್ಸ್ಬೇಕಿದಕ್ಕೆ, ಪೆಟ್ರೋಲ್ ಹಾಕ್ಸ್ಬಿಟ್ಟು ಮ್ಯೂಸಿಯಮ್ ಆಫ್ ಗೋವಾ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಬಿಸಿಲಲ್ವಾ, ಆಚೆ ಸುತ್ತಾಡೋಕ್ಕಲ್ಲ, ಅಲ್ಲಾದರೆ AC ಇರುತ್ತೆ, ಅದೇ ಪ್ಲ್ಯಾನ್. ಸೊ ಸಿಗೋಣ ಬನ್ನಿ, ಬಾಯ್. ಲೆಫ್ಟ್ ಅಲ್ಲ? ಹಾಂ, ಲೆಫ್ಟ್. ಇದೆ. ಸ್ಯಾಟರ್ಡೆ ಮಾತ್ರ ಓಪನ್ ಆಗುವಂಥ ಮಾರ್ಕೆಟ್, ಇವಾಗೆಲ್ಲ ಕ್ಲೋಸ್ ಆಗಿದೆ. ನೆನೆ ಇಲ್ಲಿ ಫುಲ್ಲು ಜನ, ಫುಲ್ ಕಾರ್. ಸ್ಯಾಟರ್ಡೆ ನೈಟು 6 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 3 ಗಂಟೆವರೆಗೂ ಇರುತ್ತೆ. ನೀವು ಬಂದು ಶಾಪಿಂಗ್ ಎಲ್ಲ ಮಾಡ್ಬೋದು, ಮ್ಯೂಸಿಕ್ಕು, ಊಟ ಎಲ್ಲ ಇರುತ್ತೆ. ಬಟ್ ನಮ್ಗೆ ಅನಿಸಿದ್ದೇನೆಂದರೆ ಕಾಸ್ಟ್ಲಿ ಊಟ ಒಳಗಡೆ. ನೀವು ಆಚೆ ಲೋಕಲೆಲ್ಲ ತಿನ್ಬೋದು ನೋಡಿ, ರೆಸ್ಟೋರೆಂಟ್ಸ್ ಎಲ್ಲ. ಗೈಸ್ ಇದು ನೋಡಿ, ಬೋಟು ಮತ್ತು ದೇವ್ರದ್ದು ಮೂರ್ತಿನ ಎಲ್ಲ ಈ ಥರ ಇಟ್ಟಿದ್ದಾರೆ. ಅದನ್ನು ಮಿಷಿನಲ್ಲಿ ತೂಗ್ದಂಗೆ, ಅಂದರೆ ಸಮುದ್ರದಲ್ಲಿ ದೇವ್ರನ್ನ ತೊಗೊಂಡೋದಂಗೆ ಮಾಡಿದ್ದಾರೆ. ಎಲ್ಲ ದೇವರು ಇದ್ದಾರೆ ನೋಡಿ. ಗೈಸ್ ಇದರದ್ದು ಒಂದು ಸ್ಟೋರಿ ಇದೆ. 1510ರಲ್ಲಿ ಪೋರ್ಚುಗೀಸ್ ಅವರು ಗೋವಾಗೆ ಬಂದು ಕ್ಯಾಪ್ಚರ್ ಮಾಡಿದ್ರಲ್ಲ, ಆವಾಗ ನಮ್ಮ ಹಿಂದೂ ದೇವಸ್ಥಾನನೆಲ್ಲ ಒಡೆದಾಕಿ ಕ್ರಿಶ್ಚಿಯನ್ಸ್ ದೇವಸ್ಥಾನಗಳನ್ನ ಕಟ್ಟಿದರು. ಆವಾಗ ನಮ್ಮ ಹಿಂದೂಸ್ ಇರ್ತಾರಲ್ಲ, ಅವ್ರು ಪೂಜೆ ಮಾಡೋಕ್ಕೆ ವಿಗ್ರಹನೆಲ್ಲ ತಗೊಂಡು ಇಲ್ಲಿ ಗೋವಾಲ್ಲಿ ಪೋಂಡ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಈ ಥರ ಬೋಟಲ್ಲಿ ದೇವ್ರ ಮೂರ್ತಿಗಳನ್ನೆಲ್ಲ ಹಿಡ್ಕೊಂಡು ಬಂದು ಪೋಂಡ ಅಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದರದ್ದು ಸಮೇತವಾಗಿ ಇದನ್ನು ಮಾಡಿದ್ದಾರೆ ಆರ್ಟಿಸ್ಟು. ಇವ್ರ ಹೆಸರು ಚೆನ್ನಾಗಿದೆ, ಇರಿ ಹೇಳ್ತೀನಿ. ಇವ್ರ ಹೆಸರು ಬಂದ್ಬಿಟ್ಟು ಶುಭೋದ್ ಕೇರ್ಕರ್ ಅಂತ. ನೋಡಿ ಇಲ್ಲಿದೆ ಡೀಟೇಲ್ಸ್, ನೀವು ಸ್ಕ್ರೀನ್ ಪಾಸ್ ಮಾಡಿ ಓದ್ಬೋದು. ಮತ್ತು ಇದ್ರದ್ದು ಬೆಲೆ ನೋಡಿ, 35 ಲಕ್ಷ. 2016 ಮಾಡಿರೋದು ಇದು. ಅಂದರೆ ಈ ದೇವ್ರನ್ನೆಲ್ಲ ಸಾಕ್ಸೋದಕ್ಕೆ ಹೆಲ್ಪ್ ಮಾಡಿದಂಥ ಮೀನುಗಾರರಿಗೆ ಇವಾಗೂ ಪೂಜೆ ಮಾಡಿದ್ರೆ ಫಸ್ಟ್ ಪ್ರಸಾದ ಆಗಲಿ ಮತ್ತು ದೇವ್ರದ್ದು ರಿಲೇಟೆಡ್ ಏನಾದರೂ ಆಗಲಿ ಫಸ್ಟು ಮೀನುಗಾರರಿಗೆ ಕೊಡ್ತಾರಂತೆ. ಯಾಕಂದರೆ ಅವರಿಂದನೇ ದೇವರು ಮೂರ್ತಿನೆಲ್ಲ ಪೋರ್ಚುಗೀಸ್ ಕಡೆಯಿಂದ ಪೋಂಡ ಅಂತ ಜಾಗದಲ್ಲಿ ಅವಾಗ ಪೋರ್ಚುಗೀಸ್ ಆಳ್ವಿಕೆ ಇದ್ದಿಲ್ಲ. ಸೊ ಅಲ್ಲಿಗೆ ತೊಗೊಂಬಂದು ದೇವಸ್ಥಾನ ಎಲ್ಲ ಕಟ್ಟಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ.
ಒಂದು ಫ್ರೇಮ್ನ ಸೆಟ್ ಮಾಡೋಕ್ಕೆ ಹೇಳಿದೆ, ಸೆಟ್ ಮಾಡಿ ನನ್ನನ್ನು ಹುಡುಕ್ತವನೆ. ಬಟ್ ನಾನು ಈ ಕಡೆ ಬಂದೆ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ. ಮ್ಯೂಸಿಯಮ್ ಆಫ್ ಗೋವಾ ಆಯಿತು, ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಬಟ್ಟೀಸ್ ವಿಲೇಜ್ ಅಂತ ಒಂದು ರೆಸ್ಟೋರೆಂಟ್ ನೋಡಿ ಇಟ್ಟಿದ್ದೀನಿ. ಅಲ್ಲಿ ಗೋವಂದು ಥಾಲಿ ಮತ್ತು ಮೀಲ್ಸು ಮಸ್ತಾಗಿರುತ್ತೆ. ಇವಾಗ ಅಲ್ಲಿಗೆ ಹೋಗಬೇಕು. ಅದು ನೀರುಲ್ ಅಂತ ಒಂದು ದ್ವೀಪ ಇದೆ, 3 ಕಡೆನೂ ನೀರು ಕವರ್ ಆಗಿದೆ. ಸೊ ನಾವು ಬ್ರಿಡ್ಜಿಂದನೇ ಹೋಗಬೇಕಾಗುತ್ತೆ. ಒಂದು ಕಡೆ ಮಾತ್ರ ಲ್ಯಾಂಡ್, ಅದು ಆ ಕಡೆ ಅದ್ರ ಹಿಂದೆ ಬರುತ್ತೆ, ತುಂಬ ಸುತ್ತಾಗುತ್ತೆ. ಇವಾಗ ಅಲ್ಲಿಗೆ ಹೋಗ್ತೀವಿ. ಮ್ಯೂಸಿಯಮ್ ಆಫ್ ಗೋವಾ ಆಯಿತು, ಚೆನ್ನಾಗಿದೆ. ನಿಮಗೆ ಆರ್ಟ್ ವರ್ಕು ಮತ್ತು ನಿಮ್ಮ ಹತ್ರ ನಮ್ಮ ಟೈಮ್ ಇದೆ, ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಬಂದು ಸ್ವಲ್ಪ ಆರ್ಟ್ ವರ್ಕ್ ನೋಡಬೇಕಂದ್ರೆ ಇಲ್ಲಿ ಮಿಸ್ಸೇ ಮಾಡಬೇಡಿ. 300 ರೂಪಾಯಿ ಟಿಕೆಟು. ಯಾವುದಿದೆ ಬೀಚು? ಕ್ಯಾಂಡೋಲಿಮ್ ಬೀಚ್ ಎಂಟ್ರಿ ಇದೆ ನೋಡಿ ಫ್ರೆಂಡ್ಸ್. ಜಂಗುಳಿ ಜಾತ್ರೆ, ಮಧ್ಯಾಹ್ನ 2:15 ಬಿಸಿಲು. ಇವಾಗ ರೂಮಿಗೆ ಬಂದೆ. ಆ್ಯಕ್ಚುಲಿ ಮ್ಯೂಸಿಯಮ್ ಆಫ್ ಗೋವಾಗೆ ಹೋಗಿ ಬಟ್ಟಿ ವಿಲೇಜ್ಗೆ ಲಂಚ್ಗೆ ಹೋಗಿ, ಅಲ್ಲಿಂದ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಸೊ ಅದಕ್ಕೆ ಲೋಕಲ್ ಫುಡ್ಗೆ ಹೋಗಿ ಒಂದು ಊಟ ಮಾಡಿಕೊಂಡು ರೂಮ್ ಬಂದ್ವಿ. ಫಸ್ಟ್ ಆ್ಯಕ್ಚುಲಿ ವ್ಯಾಗಟಾರ್ ಬೀಚ್ಗೆ ಹೋಗ್ತೀವಿ. ಬೀಚಸ್ ಎಲ್ಲ ಒಂದು ಸಾರಿ ಕವರ್ ಮಾಡಿ, ಜನ ಜಾಸ್ತಿ ಇರ್ತಾರೆ, ನಾವೇನು ನೋಡೋದು, ಸುಮ್ಮನೆ ಹೋಗಿ ಬೀಚ್ ನೋಡ್ಕೊಂಡು ಬರ್ತಾ ಇರೋದಷ್ಟೇ. ನಮ್ಮ ರೂಮಿನ ವ್ಯವಸ್ಥೆ ನೋಡಿ, ನೋಡಿದ್ರೆ ಟ್ಯಾಂಕ್ ಬ್ಯಾಗು, ಬಟ್ಟೆ, ಇಲ್ಲಿ ನೋಡಿ ಒಂದು ಮ್ಯಾಡಿದ ಬ್ಯಾಗು, ನನ್ನ ಬ್ಯಾಗು, ಟಾಪ್ ಬಾಕ್ಸು, ಇಷ್ಟೇ ರೂಮ್ ಟೂರು. ಅದು ಬಾಲ್ಕನಿ, 2 ಚೇರು, ಒಂದು ಟೇಬಲ್ ಇದೆ, ವಾಶ್ರೂಮು, ಬೆಡ್ಡು, ಇಷ್ಟೇ ಚಿಕ್ಕ ರೂಮ್. AC ಇದೆ. ಗೋವಾಲ್ AC ಇಲ್ಲ ಅಂದರೆ ಆಗೋಲ್ಲ. ಬಾಯ್ಸ್, ವ್ಯಾಗಟಾರ್ ಬೀಚ್ ನೋಡಿ, ನೋಡಿದ್ರಾ ಜನ? ಸಾಕಾ ಜನ? ಇಲ್ಲಿ ನೋಡಿ ನಮ್ಮ ಹೀರೋ ವ್ಯಾಗಟಾರ್ ಮಚ್ಚಾನ್. ಬಿಸಿಲು ಏನೂ ಇಲ್ಲ. ಆ್ಯಕ್ಚುಲಿ ಏನಕ್ಕೆ ಗೊತ್ತಾ, ಸಮ್ಮರ್ ಹಾಲಿಡೇಸ್ ಇವಾಗ. ನಾವೇನಿಲ್ಲ, ಸುಮ್ಮನೆ ಬೀಚ್ ಚೆಕ್ಔಟ್ ಮಾಡೋಣ ಅಂತ ಬಂದಿದ್ದು, ನೋಡ್ಕೊಂಡು ಓಡ್ತಾ ಇರೋದಷ್ಟೇ. ಬಿಸಿಲು ಪರವಾಗಿಲ್ಲ ಆ್ಯಕ್ಚುಲಿ. ಇಷ್ಟು ಬಿಸಿಲು ಇದ್ರೇನು ಟೈಮು ಇವಾಗ ಕರೆಕ್ಟಾಗಿ 4:15. ನಾವು ಮಧ್ಯಾಹ್ನ ಎಲ್ಲ ಓಡಾಡಿದ್ವಿ ಗೋವಾ ಎಲ್ಲ. ಸ್ಪೀಡ್ ಬೋಟ್ಸು ಎಲ್ಲ, ವಾಟರ್ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ನೀವು ನಡ್ಕೊಂಡು ಒಳಗಡೆ ಬಂದಿದ ತಕ್ಷಣ ಅವರೇ ಬರ್ತಾರೆ, ವಾಟರ್ ಸ್ಪೋರ್ಟ್ಸ್ ಏನೋ ಮಾಡ್ತೀರಾ ಏನು ಕತೆ ಅಂತ. ವ್ಯಾಗಟಾರ್ ಬೀಚಿಂದ ಓಝರಾನ್ ಬೀಚ್ ಅಂತ ಒಂದಿದೆ, ಅಲ್ಲಿ ಪಕ್ಕನೇ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸೊ ಮೋಸ್ಟ್ಲಿ ಇಲ್ಲಿ ಸೆಟ್ಲ್ ಆಗ್ತೀವಿ ನಾವು ಸನ್ಸೆಟ್ಟಿಗೆ. ಐಸ್ ಕ್ರೀಮ್ ಕೂಡ ತೊಗೊಂಡಿದ್ದೀವಿ, ತಿನ್ಕೊಂಡು ಇಳಿತಾ ಇದ್ದೀವಿ. ಕೆಳಗಡೆ ಎಲ್ಲ ಸೌಂಡ್ ಬರ್ತಿದೆ ನೋಡಿ ಬೀಚು. ಇನ್ನು ಸೂರ್ಯ ಅಲ್ಲಿದ್ದಾನೆ, ಇನ್ನು ಇಳಿಯೋಕ್ಕೆ ಟೈಮ್ ಇದೆ. ಸೊ ಸ್ವಲ್ಪ ಸೆಟ್ಲ್ ಆದರೆ ಬೆಸ್ಟು. ಇದೆಯಲ್ಲೋ ಶಾಕ್ಸ್ ಎಲ್ಲ, ಇಲ್ಲ ಅಂದರು ಇಲ್ಲೆಲ್ಲ ಇಷ್ಟೊಂದಿದೆ ನೋಡಿ ಗೈಸ್. ನಮ್ಮ ಸೆಟಪ್ ಟೈಮ್ ಲ್ಯಾಬ್ಸ್ಗೆ ಇಲ್ಲಿ ಕರೆಕ್ಟಾಗಿ ಸನ್ಸೆಟ್ ಆಗುತ್ತೆ. ಇವಾಗ ನಾವು ಓಝರಾನ್ ಬೀಚ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಿನಿ ವ್ಯಾಗಟಾರ್, ಅಲ್ಲಿದ್ದೀವಿ. ಒಂದು ಈ ಬೆಡ್ಸ್ ತೊಗೊಂಡ್ವಿ ಎಲ್ಲ ಸೆಟ್ ಮಾಡೋಕ್ಕೆ, ಮಾಡಿ ಕಷ್ಟಪಟ್ಟು. ಇಲ್ಲಿ ಇನ್ಸ್ಟಾ 360 ಬರುತ್ತೆ. ಆವಾಗವಾಗ ಈ ಕಲೆ ಸ್ವಲ್ಪ ಆಚೆ ಉಕ್ಕಿ ಬರುತ್ತೆ, ಏನು ಅನ್ಕೋಬೇಡಿ. ಬೇರೆ ಫುಲ್ ಟೈಮ್ ಲ್ಯಾಬ್ಸ್ ಎಲ್ಲ ತೊಗೊಂಡಿದ್ದೀವಿ, ಅದೆಲ್ಲ ಇವಾಗ ಹಾಕ್ತೀನಿ.